ಬೇಲ್ ಈ ಮೂವಿಲಿ ಶಿವಣ್ಣ ಅವ್ರ ಲುಕ್ಕು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಮೊದಲು ಈ ಮೂವಿ ಟೀಮ್ ಕಡೆಯಿಂದ ಒಂದು ಟೀಸರ್ ರಿಲೀಸ್ ಮಾಡಿದ್ರು. ಅದು ಈ ಮೂವಿ ಮೇಲೆ ಎಕ್ಸ್ಪೆಕ್ಟೇಷನು ಜಾಸ್ತಿ ಮಾಡಿತ್ತು. ಇದರಲ್ಲಿ ಶಿವಣ್ಣ ರೋಲ್ ಏನಿರ್ಬೋದು ಅಂತ ಒಂದು ಕ್ವಶನ್ ಮಾರ್ಕ್ ಇತ್ತು. ಯಾಕಂದರೆ ಆ ಟೀಸರಲ್ಲಿ ಶಿವಣ್ಣ ಅವ್ರ ಕ್ಯಾರೆಕ್ಟ್ರು ಅಷ್ಟು ಇಂಪ್ಯಾಕ್ಟ್ ಮಾಡಿತ್ತು. ಮತ್ತು ಶಿವಣ್ಣ ಬರ್ತಡೆಗೆ ಈ ಮೂವಿ ಟೀಮು ಒಂದು ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ. ಆ ಪೋಸ್ಟರು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಶಿವಣ್ಣ ಕ್ಯಾರೆಕ್ಟರ್ ಈ ಮೂವಿಲೇನು ಅಂತ ಆ ಪೋಸ್ಟರಿಂದ ಗೊತ್ತಾಗಿದೆ. ಇದರಲ್ಲಿ ಅವರು ಖಡಕ್ ಪೊಲೀಸ್ ಆಫೀಸರಾಗಿ ಕಾಣಿಸ್ಕೊತಾ ಇದ್ದಾರೆ. ಇನ್ಸ್ಪೆಕ್ಟರ್ ವಿಕ್ರಮಲ್ಲೂ ಅಷ್ಟೇ ಇವರು ಪೊಲೀಸ್ ಆಫೀಸರಾಗಿ ಕಾಣಿಸ್ಕೊಂಡಿದ್ರು. ಆದರೆ ಈ ಪೋಸ್ಟರ್ ನೋಡ್ತಾ ಇದ್ರೆ ಆ ಕ್ಯಾರೆಕ್ಟರ್ಗೂ ಈ ಕ್ಯಾರೆಕ್ಟರ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಅನಿಸ್ತಾ ಇದೆ. ಇನ್ಸ್ಪೆಕ್ಟರ್ ವಿಕ್ರಮಲ್ಲಿ ಏನಂದರೆ ಒಂದು ಯಂಗ್ ಪೊಲೀಸ್ ಆಫೀಸರಾಗಿ ಕಾಣಿಸ್ಕೊತಾ ಇದ್ರು. ಅದರಲ್ಲಿ ಆ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದ್ದ ರೀತಿ ತುಂಬಾ ಚೆನ್ನಾಗಿತ್ತು. ಆದರೆ ಇದರಲ್ಲಿ ಒಂದು ಏಜ್ಡ್ ಲುಕ್ ಆಗಿ ಕಾಣಿಸ್ಕೊಂಡಿದ್ದಾರೆ, ಒಂದು ಏಜ್ಡ್ ಪೊಲೀಸ್ ಆಫೀಸರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಈ ಪೋಸ್ಟರ್ ಡಿಸೈನ್ ಮಾಡಿರೋ ರೀತಿ ಯಾವ ರೀತಿ ಇದೆ ಅಂದರೆ ಅವ್ರ ಕಣ್ಣಲ್ಲಿ ಫೈರ್ ಇದೆ. ಮತ್ತೆ ಝೂಮ್ ಆಗಿ ನೋಡಿದ್ರೆ ಈ ಪೋಸ್ಟರ್ನ ನ್ಯೂಸ್ ಪೇಪರ್ ಕೆಲವೊಂದು ಲೆಟರ್ಸು ಇದೆ. ಈ ಪೋಸ್ಟರು ಮತ್ತೆ ಮೊದಲು ಬಿಟ್ಟಿದ್ದ ಆ ಟೀಸರು ಇವೆರಡೂ ಅನಲೈಸ್ ಮಾಡಿ ನೋಡಿದ್ರೆ ಆ ಟೀಸರಲ್ಲಿ ಶಿವಣ್ಣಗೊಂದು ಕಾಲ್ ಬರುತ್ತೆ, ನೀನು ಹಚ್ಚಿರೋ ಬೆಂಕಿ ಇಡೀ ಊರನ್ನೇ ಸುಟ್ಟಾಕಿದೆ ಅಂತ. ಅದೇ ಥರ ಅಲ್ಲೇನೋ ಒಂದು ದೊಡ್ಡ ಘಟನೆ ನಡೆದಿದೆ. ಅಲ್ಲಿ ನಡೆದಿರೋ ಘಟನೆ ಎಷ್ಟು ದೊಡ್ಡದು ಅಂದರೆ ಇಡೀ ಬೆಂಗಳೂರೇ ಟ್ರಾಫಿಕ್ ಆಗಿದೆ. ಅದಕ್ಕೆ ಮೇನ್ ರೀಸನ್ನು ಈ ಕ್ಯಾರೆಕ್ಟರ್. ಈಗ ಈ ಪೋಸ್ಟರ್ ನೋಡಿದಾಗ ಗೊತ್ತಾಯ್ತು ಶಿವಣ್ಣ ಪೊಲೀಸ್ ಆಫೀಸರು ಅಂತ. ಅವ್ರ ಕಣ್ಣಲ್ಲಿ ಒಂದು ಬೆಂಕಿ ಇದೆ. ಅಲ್ಲಿ ನ್ಯೂಸ್ ಪೇಪರಲ್ಲಿ ಕೆಲವೊಂದು ಲೈನ್ಸ್ ಕೊಟ್ಟಿದ್ದಾರೆ. ಇದರಿಂದ ನಮ್ಗೆ ಗೊತ್ತಾಗ್ತಾ ಇರೋದೇನೆಂದರೆ ಇವ್ರು ಹಚ್ಚಿರೋ ಆ ಬೆಂಕಿ ಅದು ತುಂಬಾ ದೊಡ್ಡ ನ್ಯೂಸ್ ಆಗಿದೆ. ನನಗೆ ಈ ಟೀಸರು ಮತ್ತು ಆ ಪೋಸ್ಟರು ಇವೆರಡೂ ನೋಡ್ತಾ ಇದ್ದೆ. ಶಿವಣ್ಣ ಇದರಲ್ಲಿ ರಿಟೈರ್ಡ್ ಆಗಿರೋ ಪೊಲೀಸ್ ಆಫೀಸರ್ ಅನ್ಸುತ್ತೆ. ಅವರು ಡಿಪಾರ್ಟ್ಮೆಂಟ್ ಆಗಿದ್ದಾಗ ನಡೆದಿದ್ದ ಘಟನೆ ಏನಾಗಿರ್ಬೋದು. ಯಾಕಂದ್ರೆ ಅವರು ವರ್ಕ್ ಮಾಡಬೇಕಾದ್ರೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಯಾಕಂದ್ರೆ ಟೀಸರಲ್ಲಿ ಅವರು ವಿತೌಟ್ ಯೂನಿಫಾರ್ಮ್ ಕಾಣಿಸ್ಕೊಂಡಿದ್ರು. ಇಲ್ಲ ಅವರು ಡಿಪಾರ್ಟ್ಮೆಂಟಲ್ಲೇ ಇಟ್ಕೊಂಡು ಈ ಕೆಲಸನೆಲ್ಲ ಮಾಡಿದ್ದಾರೆ. ಅವ್ರು ಹಚ್ಚಿರೋ ಬೆಂಕಿ ಏನಾಗಿರ್ಬೋದು. ಇಷ್ಟು ದೊಡ್ಡ ನ್ಯೂಸ್ ಆಗಿದೆ ಅಂದರೆ ಇದನ್ನ ಅವರು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ, ಇದಕ್ಕೆಲ್ಲ ಏನು ಕಾರಣ ಆಗಿರುತ್ತೆ. ಈ ವಿಷಯಗಳೆಲ್ಲ ಈ ಸಿನಿಮಾದ ಬಗ್ಗೆ ಒಂದು ಕುತೂಹಲ ಹುಟ್ಟಾಕುತ್ತೆ. ಇದಕ್ಕೆಲ್ಲ ನಮ್ಗೆ ಉತ್ತರ ಸಿಗಬೇಕಂದ್ರೆ ನಾವು ಮೂವಿ ಬರೋವರೆಗೂ ಕಾಯಬೇಕು. ನಿಮ್ಗೆ ಇದ್ರ ಬಗ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೂ ಇದೇ ಥರ ಒಳ್ಳೊಳ್ಳೆ ವಿಡಿಯೋಗಳು ಅಪ್ಲೋಡ್ ಮಾಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.